ರಾಜ್ಯದಲ್ಲಿ ವಿಪರೀತವಾಗಿ ಗಮನ ಸೆಳೀತಾ ಇರತಕ್ಕಂಥ ಕ್ಷೇತ್ರ ಅಂತಂದರೆ ಅದು ಮಂಡ್ಯ ಕ್ಷೇತ್ರ. ಮಂಡ್ಯದ ವಿಚಾರ ಇಲ್ಲ ಅಂತಂದರೆ ಚುನಾವಣೆನೇ ಮುಗಿಯಲ್ಲ. ಈಗ ಲೋಕಸಭೆ ಸಮರದಲ್ಲಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಮಂಡ್ಯ ಟಿಕೆಟ್. ಲೋಕಸಭೆ ಸಮರದಲ್ಲಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಮಂಡ್ಯ ಕ್ಷೇತ್ರದ ಟಿಕೆಟ್. ಅಂದರೆ ಮೈತ್ರಿಯಲ್ಲಿ ಯಾರಿಗೆ JDS ಪಾಲಾಗುತ್ತಾ, ಸುಮಲತಾ ಅಂಬರೀಷ್ಗೆ ಬರುತ್ತಾ? ಟಿಕೆಟ್ಗಾಗಿ ಇಬ್ಬರಿಂದಲೂ ಮಾತು ಪ್ರತಿ ಮಾತು ನಡೀತಾ ಇದೆ. ಈಗ ಮಂಡ್ಯ ವಿಚಾರದಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಫುಲ್ ಕೂಲ್. ಮಂಡ್ಯ ಟಿಕೆಟ್ ನಮಗೆ ಬಿಡ್ರಿ ಅಂತ ಕುಮಾರಸ್ವಾಮಿ ಅವರು ಈಗಾಗಲೇ ಕಾರ್ಯಕರ್ತರ ಸಭೆಯಲ್ಲಿ ಹೇಳಿಬಿಟ್ಟಿದ್ದಾರೆ. ಶಿವರಾತ್ರಿ ಬಳಿಕ ಟಿಕೆಟ್ ಹೈಕಮಾಂಡ್ ಅಧಿಕೃತ ಘೋಷಣೆ ಮಾಡಬೇಕು. ಸುಮಲತಾ ಜೊತೆ ರಾಜಿ ಸಂಧಾನನ ಸಮರನ JDSಗೆ ಬಿಟ್ಟುಕೊಡ್ತಾರಾ, ಸುಮಲತಾ ಅವ್ರಿಗೆ ಸಿಗುತ್ತಾ? ಒಂದು ವೇಳೆ JDSಗೆ ಬಿಟ್ಟುಕೊಡುವ ಸ್ಥಿತಿ ಬಂದರೆ ಸುಮಲತಾ ಅವ್ರಿಗೆ ರಾಜಿ ಸಂಧಾನ ಮಾಡಿ ಬೇರೆ ಕ್ಷೇತ್ರದಿಂದ ಟಿಕೆಟ್ ಕೊಡಬೇಕು, ಇಲ್ಲ ಅವರು ಪಕ್ಷೇತರರಾಗಿ ನಿಂತರೆ ಅವ್ರನ್ನ ಎದುರಿಸೋದಕ್ಕೆ ಸಿದ್ಧವಾಗಬೇಕು. ಮಂಡ್ಯ ಟಿಕೆಟ್ ನನಗೆ ಅಂತ 500% ನನಗೆ ಅಂತ ಸುಮಲತಾ ಅಂಬರೀಷ್ ಅವರು ಮೊನ್ನೆ ಹೇಳಿದರು. 500%. BJP ಹೈಕಮಾಂಡ್ ನನಗೇ ಟಿಕೆಟ್ ಕೊಡೋ ಭರವಸೆ ಇದೆ ಅಂತ ಪದೇ ಪದೇ ಮಾತಾಡಿದ್ದಾರೆ. ಮಂಡ್ಯ ಭಾಗದ ಬೆಂಬಲಿಗರ ಸಭೆ ಮಾಡಿ JDSಗೆ ಸುಮಲತಾ ಟಾಂಗ್ ಕೊಟ್ಟಿದ್ದಾರೆ. ಮಂಡ್ಯ ಭಾಗದ JDS ನಾಯಕರ ಸಭೆಯನ್ನು ಕುಮಾರಸ್ವಾಮಿ ಕೂಡ ನಡೆಸಿದ್ದಾರೆ. ಚುನಾವಣೆಗೆ ಸಿದ್ಧತೆ ಆರಂಭಿಸುವಂತೆ ಸಂದೇಶ ಕಳಿಸಿದ್ದಾರೆ ಕುಮಾರಸ್ವಾಮಿ. ಚುನಾವಣೆ ಸಿದ್ಧತೆ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಅಂದರೆ ಟಿಕೆಟ್ ಅವ್ರಿಗೆ ಅಂತ ಆಯಿತು. BJP ನಾಯಕರ ಜೊತೆ ಒಟ್ಟಾಗಿ ಕೆಲಸ ಮಾಡುವಂತೆ ಸಲಹೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಸೀಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ. ಅಂದರೆ ಅಲ್ಲಿಗೆ ಅವ್ರಿಗೆ ಹಿಂಟ್ ಸಿಕ್ಕಿರ್ಬೋದು. ಸುಮಲತಾ ಅಂಬರೀಷ್ ಅವರು ಏನು ಕಮ್ಮಿ ಇಲ್ಲ, ಎಲ್ಲ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ರು, ಈ ಹಿಂದೆ ಮೋದಿ ಅವ್ರನ್ನ ಭೇಟಿ ಮಾಡಿದರು, ಅದರ ಜೊತೆಗೆ JP ನಡ್ಡಾ ಅವ್ರನ್ನ ಭೇಟಿ ಮಾಡಿದರು. ನೋಡೋಣ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈ ಅಧಿಕೃತವಾಗಿ ಟಿಕೆಟ್ ಅನೌನ್ಸ್ ಆಗೋ ತನಕ ಈ ಮಂಡ್ಯ ವಿಚಾರ ಹೀಗೆ ಅಂತ ಹೇಳೋಕ್ಕೆ ಆಗಲ್ಲ. ಅವರು ವಿಶ್ವಾಸದಲ್ಲಿದ್ದಾರೆ, ಇವರು ವಿಶ್ವಾಸದಲ್ಲಿದ್ದಾರೆ. ಏನಾಗಬಹುದು ಹಾಗಾದರೆ ಅಂತ? ಅರವಿಂದ್, ಹೌದು, ಮಂಡ್ಯ ಕ್ಷೇತ್ರವೇ ಭಾರಿ ಕುತೂಹಲವನ್ನ ಮೂಡಿಸಿದೆ. ಯಾಕೆಂದ್ರೆ ಒಂದ್ ಕಡೆ ಸುಮಲತಾ ಅವರು ಪದೇ ಪದೇ ಹೇಳ್ತಿದ್ದಾರೆ 500% ನನಗೆ ಸೀಟ್ ಸಿಗುತ್ತೆ ಅಂತ. ಆದ್ರೆ ಕುಮಾರಸ್ವಾಮಿ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ JDS ನಾಯಕರ ಸಭೆಯನ್ನ ಮೊನ್ನೆ ಅಷ್ಟೇ JP ನಗರದ ನಿವಾಸದಲ್ಲಿ ಮಾಡಿದ್ದಾರೆ. ಅಲ್ಲಿ ಸೂಕ್ಷ್ಮವಾಗಿ ಎಲ್ಲ ನಾಯಕರು ಕೂಡ ಚುನಾವಣೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ, ಅಭ್ಯರ್ಥಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, BJP ನಾಯಕರು, ಕಾರ್ಯಕರ್ತರು, ಮುಖಂಡರ ಜೊತೆಗೆ ಒಟ್ಟಾಗಿ ಹೋಗುವಂತ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸಿ ಅನ್ನುವಂತಹ ಒಂದಿಷ್ಟು ಮಾರ್ಗದರ್ಶನವನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಈಗಾಗಲೇ 2-3 ಬಾರಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಬಂದಿರೋದ್ರಿಂದ ಬಹುಶಃ ಅವರು ಆ ಒಂದು ಹಿಂಟ್ನಲ್ಲೇ ಇರಬಹುದು, ಬಹುಶಃ ಕಾರ್ಯಕರ್ತರಿಗೆ, ಮುಖಂಡರಿಗೆ ಚುನಾವಣೆಗೆ ಸಿದ್ಧರಾಗಿ ಅಂತ ಹೇಳಿರುವಂತದ್ದು. ಆದ್ರೆ ಸುಮಲತಾ ಅವರು ಕೂಡ ಅದಕ್ಕೆ ಕಮ್ಮಿ ಇಲ್ಲ. ತಮ್ಮ ಬೆಂಬಲಿಗರ ಸಭೆಯನ್ನ ಮಾಡಿದ್ರು, ಪದೇ ಪದೇ ಮಾಧ್ಯಮಗಳ ಮುಂದೆ ಬಂದು ನನಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಹೀಗಾಗಿನೇ ಒಂದಿಷ್ಟು ಗೊಂದಲಗಳು ಎರಡೂ ಪಕ್ಷ, ಅಂದ್ರೆ ಸುಮಲತಾ ಅವರ ಬೆಂಬಲಿಗರು ಮತ್ತೆ ಕುಮಾರಸ್ವಾಮಿ ಮತ್ತೆ JDS ಕಾರ್ಯಕರ್ತರಿಗೂ ಒಂದಿಷ್ಟು ಗೊಂದಲ ಇದೆ. ಈ ಗೊಂದಲಗಳಿಗೆಲ್ಲ ಕೂಡ ಪರಿಹಾರ ಆಗುವಂತದ್ದು ಕುಮಾರಸ್ವಾಮಿ ಅವರು ಮತ್ತೆ ಅಮಿತ್ ಶಾ ಅವರು ಅಂತಿಮ ಸುತ್ತಿನ ಮಾತುಕತೆ ಆದಾಗ. ಬಹುಶಃ ಸೋಮವಾರ ಅಥವಾ ಮಂಗಳವಾರದ ಒಳಗಡೆ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಿದೆ. ಅಲ್ಲಿ ಅಂತಿಮವಾದಂತಹ ಸೀಟು ಪ್ರಕ್ರಿಯೆಗಳು ಮುಕ್ತಾಯ ಆಗುತ್ತೆ. ಈಗಾಗಲೇ 3 ಅಥವಾ 4 ಸೀಟು ಅಂತ JDSಗೆ ಬಹುತೇಕ ಫೈನಲ್ ಆಗಿದೆ. ಮಂಡ್ಯ ಕ್ಷೇತ್ರದಲ್ಲಿರುವಂತದ್ದು ಕುತೂಹಲ. ಹಾಗಾಗಿನೇ ಅಮಿತ್ ಶಾ ಮತ್ತೆ ಕುಮಾರಸ್ವಾಮಿ ಅವರ ಮಾತುಕತೆ ಬಳಿಕ ಬಹುಶಃ ಯಾರಿಗೆ ಟಿಕೆಟ್ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಆದ್ರೆ JDS ಮಾತ್ರ ಅಚಲವಾದ ಮತ್ತೆ ದೊಡ್ಡ ಮಟ್ಟದಲ್ಲಿ ಭರವಸೆ ಇಟ್ಕೊಂಡು ಚುನಾವಣೆ ಪ್ರಕ್ರಿಯೆಗಳನ್ನ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಅಂತಿಮವಾಗಿ BJP ಹೈಕಮಾಂಡ್ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ, ಸುಮಲತಾ ಪರ ನಿಲ್ಲುತ್ತಾ ಅಥವಾ JDS ಪರ ನಿಲ್ಲುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಬಟ್ ಒಂದು ಅಬ್ಸರ್ವ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ಶ್ರೀನಿವಾಸ್, ಸುಮಲತಾ ಅವರು ಮಂಡ್ಯ ಟಿಕೆಟ್ ನನಗೆ ಅಂತ ಹೇಳಿದಷ್ಟು ಸಾರ್ತಿ ಕುಮಾರಸ್ವಾಮಿ ಅವರು ಮಾತೇ ಆಡಿಲ್ಲ ಆ ವಿಚಾರವಾಗಿ. ಅಂದರೆ ಇಲ್ಲಿ ಭಯ ಕಾಡ್ತಾ ಇರೋದು ಸುಮಲತಾ ಅವ್ರಿಗ. ಕುಮಾರಸ್ವಾಮಿ ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಮಾತುಗಳನ್ನ ಗಮನಿಸಿದಾಗ ಯಾಕೆ ತಲೆ ಕೆಡಿಸ್ಕೋತೀರಾ, ಆ ಕ್ಷೇತ್ರ ನಮಗೆ ಆಗೋಗಿದೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಶ್ರೀನಿವಾಸ್. ಅರವಿಂದ್, ಹೌದು, ನಾವು ಕೂಡ ಅನೇಕ ಬಾರಿ ಕುಮಾರಸ್ವಾಮಿ ಅವರ ಬಳಿ ಈ ವಿಚಾರ, ಮಂಡ್ಯ ವಿಚಾರ ಪ್ರಸ್ತಾಪ ಮಾಡಿದಾಗ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ಅದಾಗತ್ತೆ ಅಂತ. ಅಂದ್ರೆ ಕುಮಾರಸ್ವಾಮಿ ಅವರು ಎಲ್ಲೂ ಕೂಡ ಆವೇಶಕ್ಕೆ ಒಳಗಾಗಿ ನಮಗೆ ಟಿಕೆಟ್ ಅನ್ನುವಂತ ಮಾತುಗಳನ್ನು ಹೇಳ್ತಿಲ್ಲ. ಆದ್ರೆ ಸುಮಲತಾ ಅವರು ಪದೇ ಪದೇ ನನಗೆ ಕೊಡ್ತಾರೆ, ನನಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೀವು ಹೇಳಿದಾಗೆ ಒಂದಿಷ್ಟು ಆತಂಕವೂ ಕೂಡ ಸುಮಲತಾ ಅಂಬರೀಷ್ ಅವ್ರಿಗೆ ಇರ್ಬೋದು. ಆದ್ರೆ ಕುಮಾರಸ್ವಾಮಿ ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಮಾತುಗಳನ್ನು ನೋಡಿದ್ರೆ ಬಹುಶಃ ನಮಗೆ ಫೈನಲ್ ಆಗುತ್ತೆ, ಒಂದು ಹಂತದಲ್ಲಿ ಮಾತುಕತೆಗಳು ಮುಕ್ತಾಯ ಆಗಿದೆ ಅಂತ ಅನ್ಸುತ್ತೆ. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಅದು ನಾನು ಕೂಡ ಅಬ್ಸರ್ವ್ ಮಾಡಿದೆ. ದೇವೇಗೌಡರಾಗಲಿ, ಕುಮಾರಸ್ವಾಮಿ ಅವರಾಗಲಿ,
ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪರೀತ ಅಗ್ರೆಸಿವ್ ಆಗಿ ಮಾತನಾಡೋದು, ಇಲ್ಲ ನಮಗೆ ಟಿಕೆಟು ಆ ಥರ ಏನೂ ಅಂದಿಲ್ಲ ಅವ್ರು ಆರಾಮಾಗಿದ್ದಾರೆ. ಆಗುತ್ತೆ ಡೋಂಟ್ ವರಿ ಅಂತ. ಸೊ ಈಗಾಗಲೇ ಅವರು ಮಾತುಕತೆ ಆಡಿರೋದ್ರಿಂದ ಹೈಕಮಾಂಡ್ ಅವರ ಜೊತೆಯಲ್ಲಿ ಇವರು ನಾವು ಬಾರ್ಗೇನ್ ಕೂತ್ಕೊಂಡಾಗ ಅಥವಾ ಮಾತುಕತೆ ಕೂತ್ಕೊಂಡಾಗ ಹಾಸನ ಮಂಡ್ಯ ಬಿಟ್ಟು ಮಾತಾಡೋಣ ಅಂತ ಹೇಳಿರ್ಬೋದು. ಅದಕ್ಕೆ ಅಮಿತ್ ಶಾ ಅವರು ಹ್ಞೂ ಅಂದಿರ್ಬೋದು. ಸೊ ಹಾಗಾಗಿ ತುಂಬ ವಿಶ್ವಾಸದಲ್ಲಿ ಜೆ ಡಿ ಎಸ್ನವರಿದ್ದಾರೆ, ನಮಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ಸುಮಲತಾ ಅಂಬರೀಷ್ ಅವರು ಕೂಡ ತಮಗೆ ತಿಳಿದ ರೀತಿಯಲ್ಲಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಬಟ್ ಅಂತಿಮವಾಗಿ ಏನು ಬೇಕಾದರೂ ಆಗ್ಬೋದು, ಕಾದು ನೋಡೋಣ.